ಓಂ ಶಾಂತಿ. ಡೇಟ್ ಆಗಿದೆ 31/3/1986. ಅವ್ಯಕ್ತ ಮುರಳಿ ಮಹಾವಾಕ್ಯ. ಸರ್ವಶಕ್ತಿ ಸಂಪन्न बनने तथा वरदान पाने का ವರ್ಷ. ಸರ್ವಶಕ್ತಿ ಸಂಪನ್ನ ಆಗುವುದು ಹಾಗೂ ವರದಾನವನ್ನು ಪಡ್ಕೊಳ್ತಕ್ಕಂಥ ವರ್ಷ ಇದು ಅಂತ ಬಾಬಾ ಹೇಳ್ತಾರೆ. सर्वशक्तिवान वरदाता शिव बाबा बोले, आज सर्व खजानों के मालिक अपने मास्टर बच्चों को देख रहे हैं. ಇಂದು ಸರ್ವ ಖಜಾನೆಗಳ ಮಾಲೀಕ ತನ್ನ ಮಾಸ್ಟರ್ ಮಕ್ಕಳನ್ನು ಬಾಬಾ ನೋಡ್ತಿದ್ರು. ಬಾಲಕ್ ಸೋ ಮಾಲಿಕ್ ಕहाँ तक बने हैं यह देख रहे हैं. ಬಾಲಕ್ ಸೋ ಮಾಲಿಕ್ ಎಲ್ಲಿವರೆಗೆ ಆಗಿದ್ದೀರಾ ಇದನ್ನು ಬಾಬಾ ನೋಡ್ತಾರೆ. इस समय जो श्रेष्ठ आत्माएं सर्व शक्तियों के सर्व खजानों के मालिक बनते हैं, वह मालिकपन के संस्कार भविष्य में भी विश्व के मालिक बनाते हैं. ಈ ಸಮಯದಲ್ಲಿ ಏನು ಶ್ರೇಷ್ಠ ಆತ್ಮಗಳು ಸರ್ವಶಕ್ತಿಗಳ ಸರ್ವ ಖಜಾನೆಗಳ ಮಾಲೀಕ ಆಗಿದ್ದೀರಾ, ಅವರು ಮಾಲೀಕಪನದ ನಾಯಕತ್ವದ ಒಂದು ಸಂಸ್ಕಾರ ಭವಿಷ್ಯದಲ್ಲಿ ವಿಶ್ವದ ಮಾಲೀಕರನ್ನಾಗಿ ಮಾಡ್ತದೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಹೀಗೆ ನಾವು ಆ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಮಾಲೀಕಪನ್ ಅಂತಂದ್ರೆ ಏನು? ಶಾಂತಿ ಶಕ್ತಿ ಮೇಲೆ ಮಾಲೀಕಪನ್ ಇರಬೇಕು, ನನಗೆ ಪವಿತ್ರತೆ ಮೇಲೆ ಮಾಲೀಕತನ ಇರಬೇಕು. ಆ ಎಲ್ಲ ಶಕ್ತಿಗಳ ಮೇಲೆ ಈಗ ನನಗೆ ಒಂದು ಏನು ಆರ್ಡರ್ ಇದೆಯೋ ಅವುಗಳನ್ನು ನಾನು ಆರ್ಡರ್ ಪ್ರಕಾರ ಹೆಂಗೆ ಉಪಯೋಗ ಮಾಡ್ತೀನಲ್ಲ ಅದಕ್ಕೆ ನಾಯಕತ್ವ ಅಂತ ಹೇಳ್ತಾರೆ. ಅದನ್ನು ಇಲ್ಲೇ ಬೆಳೆಸ್ಕೊಂಡ್ರೆ ವಿಶ್ವದಲ್ಲಿ ಕೂಡ ನೀವೇನಾಗ್ತೀರಾ, ಮಾಲೀಕ ಆಗ್ತೀರಾ. ತೋ ಕ್ಯಾ ದೇಖಾ, ಬಾಬಾ ಏನು ನೋಡಿದರು? ಬಾಲಕ್ ತೋ ಸಭಿ ಹೇ, ಬಾಬಾ ಅವ್ರ ಮೇ ಯಹ ಲಗನ್ ಸಭಿ ಬಚ್ಚೋ ಮೇ ಅಚ್ಚಿ ಲಗ್ ಗಯಿ ಹೇ. ಬಾಲಕ ಅಂತೆಲ್ಲ ಆಗಿದ್ದೀರಾ, ಬಾಬಾ ಮತ್ತು ನಾನು ಈ ಲಗನ್ನಲ್ಲಿ ಎಲ್ಲ ಮಕ್ಕಳಲ್ಲಿ ಒಂದು ಒಳ್ಳೆಯ ಲಗನ್ ಇದೆ. ಬಾಲಕ್ಪನ್ ಕಾ ನಶಾ ತೋ ಸಭಿ ಮೇ ಹೇ. ಬಾಲಕ್ತನದ ನಶೆ, ನಾನು ನನ್ನ ತಂದೆಯ ಮಗು ಇದ್ದೀನಿ ಅನ್ನೋದು ನಶೆ ಎಲ್ಲರಿಗೂ ಇದೆ. ಲೇಕಿನ್ ಬಾಲಕ್ ಸೋ ಮಾಲಿಕ್ ಅರ್ಥಾತ್ ಬಾಪ್ ಸಮಾನ್ ಸಂಪನ್ನ. ಬಾಲಕ್ ಸೋ ಮಾಲಿಕ್ ಇದರ ಅರ್ಥ ಏನು? ತಂದೆಯ ಸಮಾನ ಆಗುವುದು. तो बालकपन की स्थिति और मालिकपन की स्थिति इसमें अंतर देखा. ಬಾಬಾ ಹೇಳ್ತಾರೆ, ಬಾಲಕ್ಪನ್ ಆಗೋದ್ರಲ್ಲಿ ಎಲ್ಲರೂ ಪಾಸ್ ಇದ್ದೀರಾ, ಮಾಲಿಕ್ಪನ್ನಲ್ಲಿ ಆಗೋದ್ರಲ್ಲಿ ಸ್ವಲ್ಪ ಏನಿದೆ, ಅಂತರ ಇದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸ್ವತಃ ಹಿ ಸಂಪನ್ನ मालिकपन अर्थात हर कदम स्वतः ही संपन्न स्थिति में स्वयं का होगा और ಸರ್ವಪ್ರತಿ ಭೀ ಹೋಗ. ಬಾಬಾ ಹೇಳ್ತಾರೆ, ಮಾಲೀಕಪನ್ನ ಅರ್ಥ ಏನು? ಪ್ರತಿ ಹೆಜ್ಜೆಯಲ್ಲಿ ಸ್ವತಃ ಸಂಪನ್ನ ಸ್ಥಿತಿನಲ್ಲಿ ಸ್ವಯಂ ಆಗುವುದು ಮತ್ತು ಸರ್ವಪ್ರತಿನೂ ಕೂಡ ಏನು ಮಾಡೋದು, ಸಂಪನ್ನ ಆಗ್ತಕ್ಕಂಥ ಎಕ್ಸಾಂಪಲ್ ಆಗಬೇಕು. ಇಸ್ಕೋ कहते हैं ಮಾಸ್ಟರ್ ಅರ್ಥಾತ್ बालक सो मालिक. जितना ही मालिक उतना ही विश्व सेवाधारी के संस्कार सदा इमर्ज रूप में हैं. ಎಷ್ಟೆಷ್ಟು ಮಾಲಿಕ್ ನಾಯಕತ್ವದ ಒಂದು ಗುಣ ಇದೆಯೋ ಅವ್ರು ಏನಾಗ್ಬಿಡ್ತಾರೆ, ವಿಶ್ವದ ಸೇವಾಧಾರಿಗಳಾಗ್ತಾರೆ. ಸೇವಾಧಾರಿಯ ಸಂಸ್ಕಾರ ಯಾವಾಗಲೂ ಇಮರ್ಜ್ ರೂಪದಲ್ಲಿ ಇರ್ತದೆ. ಜಿತನಾ ಹಿ ಮಾಲಿಕ್ಪನ್ ಕಾ ನಶಾ ಉತನಾ ಹಿ ಸಾಥ್ ಸಾಥ್ ಸೇವಾಧಾರಿ ಕಾ ನಶಾ. ಎಷ್ಟೆಷ್ಟು ಮಾಲಿಕ್ಪನ್ ನಶೆ ಇರ್ತದೋ ಅಷ್ಟೆಷ್ಟು ವಿಶ್ವ ಸೇವಾಧಾರಿಯ ನಶೆ ಇರ್ತದೆ. दोनों की समानता हो, ಎರಡು ಏನಿರಬೇಕು, ಸಮ ಇರಬೇಕು. ಯಹ ಹೇ ಬಾಪ್ ಸಮಾನ್ ಮಾಲಿಕ್ ಬನನಾ. ಇದಕ್ಕೇನಂತ ಹೇಳ್ತಾರೆ, ತಂದೆ ಸಮಾನ ಮಾಲೀಕ ಆಗೋದು. तो यह रिजल्ट देख रहे थे कि बालक और मालिक दोनों स्वरूप सदा ही प्रत्यक्ष कर्म में आते हैं, वह सिर्फ नॉलेज तक है. ಬಾಬಾ ಕೇಳ್ತಾರೆ, ಈ ರಿಸಲ್ಟ್ ನೋಡ್ತಾ ಇದ್ರು. ಏನಂತಂದರೆ, ಬಾಲಕ್ ಮತ್ತು ಮಾಲಿಕ್ ಎರಡೂ ಸ್ವರೂಪಗಳು ಯಾವಾಗಲೂ ಪ್ರತ್ಯಕ್ಷ ಕರ್ಮದಲ್ಲಿ ಬರ್ತಾವೇನೋ, ಅಥವಾ ಇಲ್ಲಿತನ ಅಷ್ಟೇ ಇದೆ, ಬುದ್ಧಿತನ ಅಷ್ಟೇ ಇದೆಯೋ, ಅಥವಾ ಪೂರ್ತಿ ಧಾರಣ ಆಗಿದೆಯೋ ಅಂತ ಕೇಳ್ತಾರೆ ಬಾಬಾ. ಲೇಕಿನ್ ನಾಲೆಜ್ और प्रत्यक्ष कर्म में अंतर है.
ನಾಲೆಜ್ ಎಲ್ಲರ ಹತ್ರ ಇದೆ, ಜ್ಞಾನ ಇದೆ, ತಿಳುವಳಿಕೆ ಇದೆ, ಆದರೆ ಪ್ರತ್ಯಕ್ಷ ಮಾಡೋದ್ರಲ್ಲಿ ಏನಿದೆ ಅಂತರ ಇದೆ. ಕೈ ಬಚ್ಚೆ ಈ ಸಮಾನತಾ ಮೇ ಬಾಪ್ ಸಮಾನ್ ಪ್ರತ್ಯಕ್ಷ ಕರ್ಮ ರೂಪ ಮೇ ಅಚ್ಛೇ ದೇಖೆ. ಇನ್ನು ಕೆಲವರು ತಂದೆ ಸಮಾನ ಕರ್ಮ ಏನು ಮಾಡ್ತಾರೆ, ಪ್ರತ್ಯಕ್ಷ ಕರ್ಮ ರೂಪದಲ್ಲಿ ತೋರಿಸ್ತಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಕೈ ಬಚ್ಚೆ ಅಭಿ ಭಿ ಬಾಲಕ್ಪನ್ ಮೇ ರಹತೆ ಹೇ, ಇನ್ನೂ ಸಣ್ಣ ಹುಡುಗರ ಥರ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. ಬಾಲಕ್ಪನ್ ಮೇ रहते हैं लेकिन मालिकपन के उस रूहानी नशे में बाप समान बनने की शक्तिशाली स्थिति में कभी स्थित होते हैं और कभी स्थित होने के प्रयत्न में समय चला जाता है. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಲಕ್ಪನ್ ಎಲ್ಲರೂ ಇದ್ದೀರಾ, ಮಾಲಿಕ್ಪನ್ನಲ್ಲಿ ಸ್ವಲ್ಪ ಅಂತರ ಇದೆ. ಕೆಲವೊಂದು ಸರ್ತಿ ಅಗದಿ ನಶೆಯಿಂದ ತಂದೆಯ ಸಮಾನ ಇರ್ತಾರೆ, ಶಕ್ತಿಶಾಲಿ ಸ್ಥಿತಿನಲ್ಲಿ ಇರ್ತಾರೆ. ಇನ್ನು ಕೆಲವು ಸರ್ತಿ ಸ್ಥಿತಿ ಏನಾಗ್ಬಿಡ್ತದೆ, ಸ್ಥಿತಿನಲ್ಲಿ ಬರಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಲಕ್ಷ್ಯ ಸಭಿ ಬಚ್ಚೋं का यही श्रेष्ठ है कि बाप समान बनना ही है. ಗುರಿ ಅಂತ ಎಲ್ಲರದು ಏನಿದೆ, ತಂದೆ ಸಮಾನ ಆಗಲೇಬೇಕು ಅಂತ. ಲಕ್ಷ್ಯ ಶಕ್ತಿಶಾಲಿ है, ಗುರಿ ಬಹಳಷ್ಟು ಶಕ್ತಿಶಾಲಿ ಇದೆ. अब लक्ष्य को संकल्प बोल कर्म संबंध संपर्क में लाना है. ಏನು ಲಕ್ಷ್ಯದಲ್ಲಿದೆಯೋ, ಏನು ಬುದ್ಧಿನಲ್ಲಿದೆಯೋ, ಏನು ಮಾಡಬೇಕಂತಿದೀವೋ ಅದು ಸಂಕಲ್ಪದಲ್ಲಿ ಇರಬೇಕು, ಯಾವಾಗಲೂ ಮಾತಿನಲ್ಲಿ ಇರಬೇಕು, ಕರ್ಮದಲ್ಲಿ ಇರಬೇಕು, ಸಂಬಂಧ ಸಂಪರ್ಕದಲ್ಲಿನೂ ಕೂಡ ತಗೊಂಡು ಬರಬೇಕು. ಇಸ್ಮೇ ಅಂತರ್ ಪಡ್ ಜಾತಾ ಹೈ. ಬಾಬಾ ಅಂತರ ಹೇಳ್ತಿದ್ದಾರೆ. ಕೋಯಿ ಬಚ್ಚೆ ಸಂಕಲ್ಪ ತಕ್ ಸಮಾನ ಸ್ಥಿತಿ ಮೇ ಸ್ಥಿತ रहते हैं. ಕೆಲವರು ಸಂಕಲ್ಪದವರೆಗೆ ಸಮಾನ ಸ್ಥಿತಿಯಲ್ಲಿ ಸ್ಥಿತ ಇರ್ತಾರೆ. ಕೋಯಿ ಸಂಕಲ್ಪ ಕೆ ಸಾಥ್ ವಾಣಿ ತಕ್ ಭಿ ಆ ಜಾತೆ ಹೇ. ಸಂಕಲ್ಪನೂ ಇದೆ, ಬಾಬಾ ಹೆಂಗೆ ಹೇಳ್ತಾರೋ ಹಾಗೆ ಭಾರಿ ಅವ್ರಿಗಿಂತ ಭಾರಿ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕಭಿ ಕಭಿ ಕರ್ಮ ಮೇ ಭಿ ಆ ಜಾತೆ ಹೇ. ಕರ್ಮ ಮಾಡುವಾಗಲೂ ಇರ್ತದೆ ಆವಾಗ. लेकिन जब संबंध संपर्क में आते, सेवा के संबंध में आते, चाहे परिवार के संबंध में आते, इस संबंध और संपर्क में आने में परसेंटेज कभी कम हो जाती है. आपस में ಮತ್ತೆ ಏನು ಬರ್ತದಲ್ಲೇ ಮೇ ಬಂದ್ಬಿಡ್ತು. ಅದು ಹೇಳ್ತಾರೆ ಬಾಬಾ, ಅಲ್ಲಿ ಅಂತರ ಆಗ್ತಿದೆ, ಪರ್ಸೆಂಟೇಜ್ ಕಮ್ಮಿ ಇದೆ. ಬಾಪ್ ಸಮಾನ್ ಬನ್ನ ಅರ್ಥಾತ್ ಏಕ್ ಹಿ ಸಮಯ, ತಂದೆ ಸಮಾನ ಆಗೋದ್ರ ಅರ್ಥ ಒಂದೇ ಸಮಯದಲ್ಲಿ ಎಲ್ಲ ಒಟ್ಟಿಗೆ ಇರಬೇಕು. ಏನೇನು ಸಂಕಲ್ಪ ಬೋಲ್ ಕರ್ಮ ಸಂಬಂಧ ಸಬ್ಬೆ ಬಾಪ್ ಸಮಾನ ಸ್ಥಿತಿ ಮೇ रहना. कोई 2 में रहते, कोई 3 में रहते, लेकिन चारों ही स्थिति जो बताई इसमें कभी कैसे हो जाते हैं. तो बाप दादा का बच्चों के प्रति सदा अति स्नेही भी है. स्नेह का स्वरूप सिर्फ अव्यक्त का व्यक्त रूप में मिलना नहीं है, लेकिन स्नेह का स्वरूप है समान बनना. ಅದಕ್ಕೆ ಹೇಳ್ತಾರೆ ಬಾಬಾ, ವ್ಯಕ್ತದಲ್ಲಿ ಬರೋದು, ಅವ್ಯಕ್ತದಲ್ಲಿ ಬರೋದು, ಸ್ನೇಹ ಮಾಡೋದು, ಇದೆಲ್ಲ ಇದೆ, ಇಲ್ಲ ಅಂತಲ್ಲ. ಆದರೆ ಏನಾಗೋದಿದೆ, ತಂದೆಯ ಸಮಾನ ಆಗಬೇಕು. ಕೈ ಬಚ್ಚೆ ಐಸೆ ಸೋಚ್ತೆ ಹೇ कि बाप दादा निर्मोही बन रहे हैं, लेकिन यह निर्मोही बनना नहीं है, यह विशेष स्नेह का स्वरूप है. ಬಾಬಾ ಹೇಳ್ತಾರೆ. ಇನ್ನು ಕೆಲವು ಮಕ್ಕಳು ವಿಚಾರ ಮಾಡ್ತಾರೆ, ಬಾಪ್ ದಾದಾ ನಮ್ಮನ್ನು ನಿರ್ಮೋಹಿಯನ್ನಾಗಿ ಮಾಡ್ತಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ನಿರ್ಮೋಹಿ ಬನನ ಆಗೋದಂತಲ್ಲ, ಯಹ ವಿಶೇಷ ಸ್ನೇಹ ಕಾ ಸ್ವರೂಪ ಹೈ. ನಿರ್ಮೋಹ ಆಗೋದು ಒಂದು ವಿಶೇಷವಾದ ಸ್ವರೂಪ ಅಂತ ಹೇಳ್ತಾರೆ. बाप दादा पहले से ही सुना चुके हैं कि बहुत काल की प्राप्ति के हिसाब का समय अभी बहुत कम है. ಬಾಬಾ ಮೊದಲೇ ಹೇಳಿದ್ದಾರೆ, ಈಗ ಬಹಳಷ್ಟು ಬಹುತ್ ಕಾಲ್ ಕಿ ಪ್ರಾಪ್ತಿ ಕೆ ಹಿಸಾಬ್, ಬಹಳಷ್ಟು ಕಾಲದ ಪ್ರಾಪ್ತಿಯನ್ನು ಮಾಡಿಕೊಳ್ಳುವ ಲೆಕ್ಕದಲ್ಲಿ ಸಮಯ ಬಹಳಷ್ಟು ಕಡಿಮೆ ಇದೆ. इसलिए बाप दादा बच्चों को सदा बहुत काल के लिए विशेष दृढ़ता की तपस्या द्वारा स्वयं को तपाना अर्थात मजबूत करना, परिपक्व करना, इसके लिए यह विशेष समय दे रहे हैं. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳು ಸದಾ ಯಾವಾಗಲೂ
ಬಹುತ್ಕಾಲದ ಬಹಳ ದಿನಗಳ ಸಲುವಾಗಿ ವಿಶೇಷ ದೃಢತಾ ತಪಸ್ಯ ಮುಖಾಂತರ ಸ್ವಯಂವನ್ನು ಏನು ಮಾಡಬೇಕು? ತಪ್ಪನ ಅಂದರೆ ಏನು? ಬೆಂಕಿಯಲ್ಲಿ ಯೋಗಾಗ್ನಿನಲ್ಲಿ ಸುಡಬೇಕು ಅಂತ ಹೇಳ್ತಾರೆ ಬಾಬಾ. ಮಜಬೂತ್ ಕರ್ನ, ಸುಟ್ಟಾಗಿ ಎಲ್ಲ ಗಟ್ಟಿಯಾಗೋದು. ಇಟ್ಟಂಗಿ ಏನು ಮಾಡ್ತಾರೆ? ಸುಡ್ತಾರೆ. ಯಾಕೆ ಸುಡ್ತಾರೆ? ಗಟ್ಟಿಯಾಗ್ಲಿದ್ದು. ಪರಿಪಕ್ವ ಬನದ ವಿಶೇಷ ಸಮಯ ದೇ ರಹೆ, ಅದಕ್ಕಾಗಿ ಬಾಬಾ ಸಮಯ ಕೊಟ್ಟಿದ್ದಾರೆ. वैसे तो गोल्डन जुबली में भी सभी ने संकल्प किया कि समान बनेंगे. ಗೋಲ್ಡನ್ ಜುಬ್ಲಿನಲ್ಲಿ 50 ವರ್ಷದ ಗೋಲ್ಡನ್ ಜುಬ್ಲಿನಲ್ಲಿ ಏನು ಮಾಡಿದ್ದೀರಾ? ಪ್ರತಿಜ್ಞೆ ಮಾಡಿದ್ದೀರಾ. ಏನು? ಸಮಾನ ಆಗ್ತೀವಿ. ಯಾರು ಸಮಾನ ಆಗೋದು? ತಂದೆ ಸಮಾನ. ವಿಘ್ನ ವಿನಾಶಕ್ ಬನೆಂಗೆ. ವಾಯ್ದೆ ಬಾಬಾ ಹೇಳ್ತಾರೆ ಸಮಾಧಾನ ಸ್ವರೂಪ್ ಬನೆಂಗೆ. यह सब वायदे बाप के पास चित्रगुप्त के रूप में हिसाब के खाते में नोंधे हुए हैं. ಪಾಪ ಹೇಳ್ತಾರೆ ಇದೆಲ್ಲ ಏನೇನು ನೀವು ಪ್ರಮಾಣ ಮಾಡಿದಿರಲ್ಲ ಅದು ಯಾರ ಹತ್ರದ? ಚಿತ್ರಗುಪ್ತನ ಹತ್ರ ಲೆಕ್ಕ ಇದೆ ಅಂತ ಹೇಳ್ತಾರೆ ಬಾಬಾ. आज भी कई बच्चों ने दृढ़ संकल्प किया समर्पण होना अर्थात स्वयं को सर्व प्राप्तियों में परिपक्व बनाना. ಸಮರ್ಪಣ ಆಗುವುದು ಅಂತಂದ್ರೇನು? ಸ್ವಯಂನಲ್ಲಿ ಎಲ್ಲ ಪ್ರಾಪ್ತಿಗಳನ್ನು ಎಲ್ಲ ಶಕ್ತಿಗಳಿಂದ ಪರಿಪಕ್ವ ಆಗಬೇಕು. ಬಾಬಾ ಹೇಳ್ತಾರೆ समर्पणता का अर्थ ही है संकल्प, बोल, कर्म और संबंध. इन चारों में ही बाप समान बनना. पत्र जो लिख कर दिया वह पत्र व संकल्प सूक्ष्म वतन में बाप दादा के पास सदा के लिए रिकॉर्ड में रह गया. ಬಾಬಾ ಹೇಳ್ತಾರೆ ಪತ್ರ ಏನೋ ಬರೆದಿದ್ದೀರಾ, ಆ ಪತ್ರ ಅಥವಾ ಸಂಕಲ್ಪ ಸೂಕ್ಷ್ಮವತನದಲ್ಲಿ ಬಾಪ್ ದಾದಾರವ್ರ ಹತ್ರ ಯಾವಾಗಲೂ ಏನಾಗಿರ್ತದೆ? ರೆಕಾರ್ಡ್ನಲ್ಲಿ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಸಬ್ ಕಿ ಫೈಲ್ಸ್ ವಹಾ ವತನ್ ಮೇ ಹೇ, ನಮ್ಮ ಎಲ್ಲರ ಫೈಲ್ಗಳು ಅಲ್ಲಿದಾವು ಅಂತ ಹೇಳ್ತಾರೆ ಬಾಬಾ. ಹರೇಕ ಯಹ ಸಂಕಲ್ಪ ಅವಿನಾಶಿ ಹೋ ಗಯಾ ಹೇ, ಪ್ರತಿಯೊಬ್ಬರ ಸಂಕಲ್ಪ ಏನಿದೆ ಅವಿನಾಶಿ. इस वर्ष बच्चों के दृढ़ता की तपस्या से हर संकल्प को अमर अविनाशी बनाने के लिए स्वयं से बार बार दृढ़ता के अभ्यास से रूहान करने के लिए, रियलाइजेशन करने के लिए और रीइनकॉर्नेट स्वरूप बन फिर कर्म में आने के लिए इस स्थिति को सदा काल के लिए और मजबूत करने के लिए बाप दादा यह समय ದೇ ರಹೇ ಹೇ. ಅದರ ಅರ್ಥ ಏನು? ಸಮಯ ಮುಗ್ದದ, ಎಕ್ಸ್ಟ್ರಾ ಸಮಯ ಬಾಬಾ ನಮಗೆ ಕೊಡ್ಲಿಕ್ಕತ್ತಿದ್ದಾರೆ. ಯಾವಾಗ? 86ಇಂದನೇ ಎಕ್ಸ್ಟ್ರಾ ಸಮಯ ಕೊಟ್ಟರು ಬಾಬಾ ನಮಗೆ. ಎದಕ್ಕೆ? ರೂಹಾನ್ ಕರ್ನೆ ಕೇಲಿ, ಮೇಲಿಂದ ಮೇಲೆ ಏನು ಮಾಡ್ಬೇಕಂತ ಹೇಳ್ತಾರೆ ಬಾಬಾ? ದೃಢತೆಯ ಅಭ್ಯಾಸ ಮಾಡಿ, ಆತ್ಮಿಕ ವಾರ್ತಾಲಾಪ ಮಾಡಿ, ರಿಯಲೈಸೇಷನ್ ಮಾಡಿಕೊಡ್ರಿ. ನಾನು ಯಾರು? ಅನಾದಿ ಸ್ವರೂಪನಲ್ಲಿ ಏನಿದ್ದೆ, ಆದಿ ಸ್ವರೂಪನಲ್ಲಿ ನಾನೇ ಏನಿದ್ದೆ? ದೇವಿ ದೇವತಾ ಇದ್ದೆ. ರೀಇನ್ಕಾರ್ನೇಟ್ ಸ್ವರೂಪ್, ಮತ್ತೆ ಅದನ್ನು ಪುನಃ ಸ್ವರೂಪದಲ್ಲಿ ತಗೊಂಡು ಬರುವುದು, ಫಿರ್ ಕರ್ಮದಲ್ಲಿ ತಗೊಂಡು ಬರೋದು. ಈ ಸ್ಥಿತಿ ಸದಾಕಾಲ ಕೇಳಿಯೇ ಏನು ಮಾಡೋದು? ಮಜಬೂತ್ ಮಾಡೋದಕ್ಕಾಗಿ ತಂದೆ ಏನು ಮಾಡಿದ್ದಾರೆ? ನಮಗೆ ಸಮಯ ಕೊಟ್ಟಿದ್ದಾರೆ. ಸಾಥ್ ಸಾಥ್ ವಿಶೇಷ ರೂಪ ಮೇ ಶುದ್ಧ ಸಂಕಲ್ಪ ಕಿ ಶಕ್ತಿ ಸೆ ಜಮಾ ಕಾ ಖಾತಾ ಔರ್ ಬಢಾನಾ ಹೈ. ಇದೆಲ್ಲದರ ಜೊತೆಗೆ ವಿಶೇಷ ರೂಪದಲ್ಲಿ ಶುದ್ಧ ಸಂಕಲ್ಪಗಳ ಶಕ್ತಿಯಿಂದ ಖಾತೆಯನ್ನು ಏನು ಮಾಡಬೇಕು? ಜಮಾ ಮಾಡಿಕೊಳ್ಬೇಕು, ಹೆಚ್ಚಿಸಬೇಕು. ಶುದ್ಧ ಸಂಕಲ್ಪ ಕಿ ಶಕ್ತಿ ಕಾ ವಿಶೇಷ ಅನುಭವ ಅಭಿ ಔರ್ ಅಂತರ್ಮುಖಿ ಬಂದ್ ಕರ್ನೆ ಕಿ ಅವಶ್ಯಕತಾ ಹೈ. ಬಾಬಾ ಹೇಳ್ತಾರೆ ಶುದ್ಧ ಸಂಕಲ್ಪದ ಶಕ್ತಿಯ ವಿಶೇಷತೆಯ ಅನುಭವ ಈಗ ಏನು ಮಾಡಬೇಕು? ಅಂತರ್ಮುಖಿಯಾಗಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಶುದ್ಧ ಸಂಕಲ್ಪೋं की शक्ति सहज व्यर्थ संकल्पों को समाप्त कर दूसरों के प्रति भी शुभ भावना शुभ कामना के स्वरूप में परिवर्तन कर सकते हैं. 100% ಆಗುತ್ತೆ ನೋಡ್ರಿ. ಬಾಬಾ ಏನು ಹೇಳ್ತಾರೆ? ಶುದ್ಧ ಸಂಕಲ್ಪಗಳನ್ನು ಶಕ್ತಿ ಏನು ಮಾಡಬೇಕು? ಹೆಚ್ಚು ಮಾಡ್ತಾ ಹೋದ ಹಾಗೆ ಸಹಜವಾಗಿ ವ್ಯರ್ಥ ಸಂಕಲ್ಪಗಳು ಏನಾಗ್ಬಿಡ್ತವೆ? ಸಮಾಪ್ತ ಆಗ್ಬಿಡ್ತವೆ. ಬೇರೆಯವರ ಪ್ರತಿನೂ ಕೂಡ ಏನಿರಬೇಕು? ಶುಭ ಭಾವನಾ ಶುಭ ಕಾಮನೆಯ ಸ್ವರೂಪ ನಮ್ಮನ್ನು ಏನು ಮಾಡಿಬಿಡ್ತದೆ? ಪರಿವರ್ತನ ಮಾಡ್ತದೆ.
ಹೋಗ್ತಾ ಇರ್ತೀವಿ, ಎಲ್ಲೆಲ್ಲೆಷ್ಟೋ ಆತ್ಮಗಳು ಕಾಣಿಸ್ತಾವೆ. ಏನು ಅನ್ಕೋತ ಹೋಗೋದು, ಇವು ಚಲೋ ಆಗಲಿ, ಒಳ್ಳೇದಾಗಲಿ, ಇವು ಬಾಬಾನ ಕಡೆ ಬರಲಿ. ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತಾನೆ ಬರೀ ಇದೇ ಮಾಡ್ತಾರೆ. ಆಮೇಲೆ ಬಸ್ನಾಗ ಕೂತಾಗ ಇಷ್ಟೆಲ್ಲ ಆತ್ಮಗಳು, ಇವೆಲ್ಲ ಏನಿವೋ ಬಾಬಾನ ಆತ್ಮಗಳು. ಎಷ್ಟು ಆತ್ಮಗಳು ಸಿಗ್ತಾವೆ ದಿವ್ಸಕ್ಕೆ ನಮಗೆ. ಸಾಲಿಗೆ ಹೋದ ಕೂಡಲೇ ಅವೆಲ್ಲ ಮಕ್ಕಳಿದಾವೆ, ಟೀಚರ್ಸ್ ಇದಾವೆ. ಎಲ್ಲ ಆತ್ಮಗಳಿಗೆ ಏನಾಗಲಿ ಚಲೋ ಆಗಿ. ಈಗ ಮಾಡ್ಕೋತ ಹೋದ ಕೂಡಲೇ ಏನಾಗ್ತದೆ, ವ್ಯರ್ಥ ಬರೋದೇ ಇಲ್ಲ, ಭಾಳ ಕಡಿಮೆ ಆಗ್ತಾವೆ. ಅದಕ್ಕೆ ಹೇಳ್ತಾರೆ ಬಾಬಾ ಯಾವಾಗಲೂ दूसरों प्रति भी शुभ भावना शुभ कामना के स्वरूप से परिवर्तन कर सकते हैं. अभी इस शुद्ध संकल्प की शक्ति का विशेष अनुभव अभी व्यर्थ संकल्पों को सहज समाप्त कर देती है. न सिर्फ अपने व्यर्थ संकल्प लेकिन आपके शुद्ध संकल्प दूसरों के प्रति भी शुभ भावना शुभ कामना के ಸ್ವರೂಪ್ ಸೇ ಪರಿವರ್ತನ ಕರ್ ಸಕ್ತೆ ಹೇ. ಬಾಬಾ ಹೇಳ್ತಾರೆ, ಈ ಶುದ್ಧ ಸಂಕಲ್ಪಗಳಿಂದ ನೀವಷ್ಟೇ ಪರಿವರ್ತನ ಆಗೋದಿಲ್ಲ, ಬೇರೆ ಆತ್ಮಗಳು ಕೂಡ, ಯಾರಿಗೆ ನೀವು ಶುಭ ಸಂಕಲ್ಪವನ್ನು ಕೊಡ್ತೀರೋ ಆ ಆತ್ಮಗಳು ಪರಿವರ್ತನೆ ಆಗ್ತವೆ ಅಂತ ಹೇಳ್ತಾರೆ ಬಾಬಾ. ಮತ್ತು ನಾವು ಹೆಂಗೆ ಪರಿವರ್ತನೆ ಆಗಿವಿ? ಬ್ರಹ್ಮ ಬಾಬಾ ತಪಸ್ ಮಾಡೋ ಮುಂದೆ ಇಡೀ ವಿಶ್ವದ ಆತ್ಮಗಳನ್ನು ಇಮರ್ಜ್ ಮಾಡಿಕೊಂಡು ಶಕ್ತಿ ಕೊಟ್ಟಿದ್ದಕ್ಕೆ ನಾವಿಲ್ಲಿ ಬಂದಿದ್ದೀವಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, अभी इस शुद्ध संकल्प की शक्ति की स्वयं के प्रति भी स्टॉक जमा करने की बहुत आवश्यकता है. ಬಾಬಾ ಇವತ್ತೇನು ಹೇಳ್ತಿದ್ದಾರೆ, ಶುದ್ಧ ಸಂಕಲ್ಪಗಳ ಶಕ್ತಿ ಬಗ್ಗೆ ಹೇಳ್ತಾರೆ. ಅದಕ್ಕೆ ಸ್ವಯಂ ಪ್ರತಿ ನೀವು ಸ್ಟಾಕ್ ಮಾಡ್ಕೊಳ್ಳೋದು ಬಹಳಷ್ಟು ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಬಾಬಾ. ಮುರಳಿ ಸುನನಾ ಯಹ ಲಗನ್ ತೋ ಬಹುತ್ ಅಚ್ಚಿ ಹೇ. ಮುರಳಿ ಹೇಳೋದು ಈ ಲಗನ್ ಬಹಳ ಚೆನ್ನಾಗಿದೆ. ಮುರಳಿ ಅರ್ಥಾತ್ ಖಜಾನ. ಮುರಳಿ ಅಂದ್ರೆ ಏನು? खजाने. मुरली की हर पॉइंट को शक्ति के रूप में जमा करना, यह है शुद्ध संकल्प शक्ति को बढ़ाना. ಮುರಳಿಯ ಒಂದೊಂದು ಪಾಯಿಂಟನ್ನು ಶಕ್ತಿ ರೂಪದಲ್ಲಿ ಜಮಾ ಮಾಡ್ಕೊಳ್ಳೋದಕ್ಕೆ ಏನಂತಾರೆ? ಶುದ್ಧ ಸಂಕಲ್ಪದ ಶಕ್ತಿಯನ್ನು ಹೆಚ್ಚಿಸುವುದು. ಶಕ್ತಿಗೆ ರೂಪ ಮೇ ಹರ್ ಸಮಯ ಕಾರ್ಯ ಮೇ ಲಗಾನ. ಶಕ್ತಿಯ ರೂಪದಲ್ಲಿ ಪ್ರತಿ ಸಮಯದಲ್ಲಿ ಆ ಪಾಯಿಂಟ್ಸ್ಗಳನ್ನು ಏನು ಮಾಡಬೇಕು? ಕಾರ್ಯದಲ್ಲಿ ಹಾಕಬೇಕು. अभी इस विशेषता का विशेष अटेंशन रखना है. ಈ ವಿಶೇಷತೆ ಕಡೆಗೆ ಹೆಚ್ಚು ಅಟೆನ್ಷನ್ ಕೊಡಬೇಕು. शुद्ध संकल्प की शक्ति के महत्व को अभी जितना अनुभव करते जाएंगे उतना मनसा सेवा के भी सहज अनुभवी बनते जाएंगे. ಶುದ್ಧ ಸಂಕಲ್ಪದ ಶಕ್ತಿಯ ಮಹತ್ವವನ್ನು ಎಷ್ಟೆಷ್ಟು ಅನುಭವ ಮಾಡ್ಕೊಳ್ತಾ ಹೋಗ್ತಿರೋ ಅಷ್ಟು ಮನಸಾ ಸೇವೆಯೂ ಕೂಡ ಸಹಜ ಅನುಭವಿ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಈ ಬ್ರಹ್ಮ ಭೋಜನ ಮಾಡ್ತಿರ್ತೀವಿ. ಬ್ರಹ್ಮ ಭೋಜನ ಮಾಡುವಾಗ ಬರೀ ಅದು ಹೆಂಗೆ ಮಾಡಬೇಕು, ಇದು ಹೆಂಗೆ ಮಾಡಬೇಕು, ರುಬ್ಬಬೇಕು, ಉಪ್ಪು ಹಾಕಬೇಕು, ಬರೀ ಇದ್ರ ಕಡೆ ಲಕ್ಷ್ಯ ಇದ್ರೆ ಉಪಯೋಗ ಇಲ್ಲ ಅಂತಾರೆ ಬಾಬಾ. ಏನಿರ್ಬೇಕು ಬುದ್ಧಿ? ಇದೆಲ್ಲ ತಿಂದಂಥ ಆತ್ಮಗಳು ಏನಾಗಲಿ ಶ್ರೇಷ್ಠ ಆಗಲಿ, ಅವ್ರದ್ದು ಕಲ್ಯಾಣ ಆಗಲಿ, ಆ ಆತ್ಮಗಳು ನಂಬರ್ 1 ಆಗಲಿ. ಈ ಶುದ್ಧ ಸಂಕಲ್ಪ ಇದ್ದರೆ ಅದಕ್ಕೇನಂತಾರೆ? ಸೇವಾ ಅಂತ ಹೇಳ್ತಾರೆ. पहले तो स्वयं के प्रति शुद्ध संकल्पों की शक्ति जमा चाहिए और फिर साथ साथ आप सभी बाप के साथ विश्व कल्याणकारी आत्माएं विश्व परिवर्तक आत्माएं हो. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲು ನಿಮ್ಮ ಸಲುವಾಗಿ ಜಮಾ ಮಾಡ್ಕೊಳ್ಳಿ, ಅದರ ಜೊತೆಗೆ ವಿಶ್ವ ಕಲ್ಯಾಣಕಾರಿ ಆತ್ಮಗಳಾಗಿದ್ದೀರಾ, ವಿಶ್ವ ಪರಿವರ್ತಕ ಆತ್ಮಗಳು ನೀವು. ತೋ ವಿಶ್ವಕ್ಕೆ ಪ್ರತಿ, ವಿಶ್ವದ ಪ್ರತಿನೂ ಕೂಡ ನಮಗೇನಿರಬೇಕು? ಶುದ್ಧ ಸಂಕಲ್ಪಗಳು ಶಕ್ತಿಯ ಮುಖಾಂತರ ಪರಿವರ್ತನೆ ಮಾಡುವಂತಹ ಕಾರ್ಯವನ್ನು ನೀವೀಗ ಮಾಡ್ತಾ ಇದ್ದೀರಾ. जैसे वर्तमान समय ब्रह्मा बाप अव्यक्त रूपधारी बन शुद्ध संकल्प की शक्ति से आप सबकी पालना कर रहे हैं. ಹೇಗೆ ಬ್ರಹ್ಮ ಬಾಬಾ ಫರಿಸ್ತಾಗಿ ವರ್ತಮಾನ ಸಮಯದಲ್ಲಿ ಏನು ಮಾಡ್ತಿದ್ದಾರೆ? ಅವ್ಯಕ್ತ ರೂಪಧಾರಿಯಾಗಿ ನಮ್ಮನ್ನೆಲ್ಲ ಶುದ್ಧ ಸಂಕಲ್ಪದ ಶಕ್ತಿಯಿಂದ ನಮ್ಮನ್ನೇನು ಮಾಡ್ತಿದ್ದಾರೆ? ಪಾಲನಾ ಮಾಡ್ತಿದ್ದಾರೆ. ಬಾಬಾ ಹೇಳ್ತಾರೆ, ನೋಡ್ರಿ, ಶುದ್ಧ ಸಂಕಲ್ಪ ಮಾಡೋದೂ ಕೂಡ ಪಾಲನೆ ಮಾಡ್ದಂಗೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸೇವಾ ಕಿ ವೃದ್ಧಿ ಕಿ ಸಹಯೋಗಿ ಬನ್ ಆಗೆ ಬಢಾ ರಹೆ ಹೇ. ಸೇವೆಯ ವೃದ್ಧಿ ಆಗ್ತಾ ಇದೆ, ಸಹಯೋಗಿ ಆಗಿ ಮುಂದೆ ಮುಂದೆ ಹೋಗ್ತಿದ್ದಾರೆ. ಯಹ ವಿಶೇಷ ಸೇವಾ ಶುದ್ಧ ಸಂಕಲ್ಪಕ್ಕೆ ಶಕ್ತಿ ಕಿ ಚಲ್ ರಹಿ ಹೇ. ಈ ವಿಶೇಷ ಸೇವಾ ಯಾವುದೋ? ಶುದ್ಧ ಸಂಕಲ್ಪ ಮಾಡುವ ವಿಶೇಷ ಸೇವಾ ಈಗ ನಡೀತಿದೆ.
तो ब्रह्मा बाप समान अभी इस विशेषता को अपने में बढ़ाने का तपस्या के रूप में अभ्यास करना है. ಅದಕ್ಕಾಗಿ ಬ್ರಹ್ಮ ತಂದೆಯ ಸಮಾನ ಆಗಿ ಈ ವಿಶೇಷತೆಯನ್ನು ತಮ್ಮದನ್ನಾಗಿ ಹೆಚ್ಚೆಚ್ಚು ಮಾಡ್ತಾ ತಪಸ್ಸಾ ರೂಪದಲ್ಲಿ ಅಭ್ಯಾಸ ಮಾಡಬೇಕು. ತಪಸ್ಯಾ ಅರ್ಥಾತ್ ದೃಢತಾ ಸಂಪನ್ನ ಅಭ್ಯಾಸ. ತಪಸ್ಯಾ ಅಂದರೆ ದೃಢತೆ, ಅದರ ಸಂಪನ್ನ, ಅದರಲ್ಲಿ ಸಂಪನ್ನ ಆಗ್ತಕ್ಕಂಥ ಅಭ್ಯಾಸ ಮಾಡೋದು. साधारण को तपस्या नहीं कहेंगे तो अभी तपस्या के लिए समय दे रहे हैं. अभी ही क्यों दे रहे हैं? ಬಾಬಾ ಎದಕ್ಕೆ ಸಮಯ ಕೊಟ್ಟಿದ್ದಾರೆ? ತಪಸ್ಸೆ ಮಾಡೋಕ್ಕೆ ಸಮಯ ಕೊಟ್ಟಿದ್ದಾರೆ. ಈಗ ಇನ್ನು ಯಾಕೆ ಕೊಡ್ತಿದ್ದಾರೆ? ಕ್ಯೋಂಕಿ ಯಹ ಸಮಯ ಆಪ್ಕೆ ಬಹುತ್ ಕಾಲ್ ಮೇ ಜಮಾ ಹೋ ಜಾಯೇಗಾ. ಯಾಕಂದರೆ ಈ ಸಮಯ ತಮಗೆ ಬಹಳ ದಿನಗಳವರೆಗೆ ಅದೇನಾಗ್ತದೆ, ಜಮಾ ಆಗ್ತದೆ. बाप दादा सभी को बहुत काल की प्राप्ति कराने के निमित्त हैं. बाप दादा सभी को, ಎಲ್ಲರಿಗೂ ಬಹಳ ಕಾಲದ ಪ್ರಾಪ್ತಿಯನ್ನು ಮಾಡೋಕ್ಕೆ ನಿಮಿತ್ತ ಮಾಡ್ತಾರೆ, ಟೈಮ್ ಕೊಟ್ಟಿದ್ದಾರೆ ನಮಗೆ. ಇಲ್ಲ ಅಂದರೆ ಈಗ ಸತ್ಯುಗ ಬಂತಂದ್ರೆ ಏನಾಗ್ತದೆ? ನಾವೆಷ್ಟು ಪುರುಷಾರ್ಥ ಮಾಡಿವಿ ಯಾರಿಗೆ ಗೊತ್ತು? ಲಾಸ್ಟಿಗೆ ಬರೋದಾಗತ್ತೆ ನಾವು. ಅದಕ್ಕೆ ಹೇಳ್ತಾರೆ ಬಾಬಾ, ಭಾಳ ದಿವಸ ನಾವು ಸತ್ಯುಗದಲ್ಲಿ ಬರಬೇಕು ಅಂತಂದರೆ ಭಾಳಷ್ಟು ತಪಸ್ಸೆ ಮಾಡಬೇಕು. ಅದಕ್ಕಾಗಿ ಬಾಬಾ ನಮಗೇನು ಮಾಡಿದ್ರು? ಸಮಯ ಕೊಟ್ಟರು ಅಂತ ಹೇಳ್ತಾರೆ ಬಾಬಾ. बाप दादा सभी बच्चों को बहुत काल के राज्य भाग्य अधिकारी बनाना चाहते हैं. ಬಾಬಾಗೇನು ಇಚ್ಛೆ ಇದೆ? ಎಲ್ಲ ಮಕ್ಕಳನ್ನು ಬಹಳಷ್ಟು ದಿವಸ ರಾಜ್ಯದ ಭಾಗ್ಯದ ಅಧಿಕಾರಿಯನ್ನಾಗಿ ಮಾಡೋದಿದೆ. तो बहुत काल के राज्य भाग्य के अधिकारी बनाना चाहते हैं तो बहुत काल का समय बहुत थोड़ा है. ಬಾಬಾ ಹೇಳ್ತಾರೆ ಬಹಳಷ್ಟು ಸಮಯ ಅದು ಕಡಿಮೆ ಇದೆ ಅಂತಾರೆ ಬಾಬಾ. इसलिए हर बात के अभ्यास को तपस्या के रूप में करने के लिए यह विशेष समय दे रहे हैं. ಏನೇ ಮಾತಿದ್ರು ಅದನ್ನೇನು ತಗೋಬೇಕು? ತಪಸ್ಸಾ ರೂಪದಲ್ಲಿ ತಗೋಬೇಕು ಅಂತ ಹೇಳ್ತಾರೆ ಬಾಬಾ. क्योंकि समय ऐसा आएगा, समय ಹಾಗೆ ಬರ್ತದೆ, जिसमें आप सभी को दाता और वरदाता बन थोड़े समय में अनेकों को देना पड़ेगा. ಬಾಬಾ ಹೇಳ್ತಾರೆ ಸಮಯ ಹಿಂಗೆ ಬರ್ತದೆ, ಅವ್ರಿಗೆ ಪುರುಷಾರ್ಥ ಮಾಡೋಕ್ಕಾಗೋದಿಲ್ಲ. ನಮ್ಮ ವರದಾನದಿಂದ ಅವ್ರು ಶ್ರೇಷ್ಠ ಆಗಬೇಕು. ಈ ಆತ್ಮ ಶ್ರೇಷ್ಠ ಭವ ಅಂದ ತಕ್ಷಣ ಆತ್ಮ ಏನಾಗ್ಬಿಡ್ಬೇಕು? ಶ್ರೇಷ್ಠ ಆಗಬೇಕು. ಅಂಥ ಸಮಯ ಬರ್ತದೆ. ಯಾಕೆ? ಟೈಮ್ ಇಲ್ಲ. ಬಾಬಾ ಹೇಳ್ತಾರೆ तो सर्व खजानों के जमा का खाता संपन्न बनाने के लिए समय दे रहे हैं. ಅದಕ್ಕೆ ಬಾಬಾ ಎದಕ್ಕೆ ಟೈಮ್ ಕೊಟ್ಟಿದ್ದಾರೆ? ಎಲ್ಲ ಖಜಾನೆಗಳನ್ನು ಜಮಾ ಮಾಡ್ಕೊಳ್ಳಿಕ್ಕೆ, ಸಂಪನ್ನ ಆಗೋಕ್ಕೆ ಇನ್ನೂ ಸಮಯ ಕೊಟ್ಟಿದ್ದಾರೆ. दूसरी बात, विघ्न विनाशक का समाधान स्वरूप का जो वायदा किया है तो विघ्न विनाशक स्वयं के प्रति भी और सर्व के प्रति भी बनने का विशेष दृढ़ संकल्प और दृढ़ स्वरूप दोनों हो. सिर्फ संकल्प नहीं लेकिन स्वरूप भी हो. ಬರೇ ಮೈ ವಿಘ್ನ ವಿನಾಶಕ್ ಹೂ ಅನ್ನೋದಿಲ್ಲ. ಏನಾಗಂತ ಹೇಳ್ತಾರೆ ಬಾಬಾ? ದೃಢ ಸಂಕಲ್ಪದಿಂದ ಸ್ವರೂಪ ಆಗಬೇಕು. तो इस वर्ष बाप दादा एक्स्ट्रा चांस दे रहे हैं. इसको भी यह विघ्न विनाशक बनने का विशेष भाग्य लेना है, वह इस वर्ष में ले सकते हैं. ಯಾರು ವಿಘ್ನ ವಿನಾಶಕ ಆಗಬೇಕು ಅಂದ್ಕೊಂಡಿದ್ದೀರಿ, ಆ ಭಾಗ್ಯ ಮಾಡ್ಕೊಳ್ಬೇಕು ಅನ್ನೋರಿದ್ದೀರಿ, ಇದೊಂದು ವರ್ಷ ನಿಮಗೆ ಟೈಮ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಬಾಬಾ. एक तो सदा बाप समान देने वाले बनना है. बाबा ಹೇಳ್ತಾರೆ लेने की भावना नहीं रखनी है. एक तो सदा बाप समान, ಒಂದು ತಂದೆಯ ಸಮಾನ. ದೇನೆ ವಾಲೆ ಬನನಾ ಹೇ, ಕೊಡುವಂಥವ್ರಾಗಬೇಕು. ಬಾಬಾ ಹೇಳ್ತಾರೆ ಲೇನೆ ಕಿ ಭಾವನಾ ನಹಿ ರಖನಿ ಹೇ. ನನಗೆ ಅವ್ರು ಅದು ಕೊಡಲಿ ಇದು ಕೊಡಲಿ ತಗೊಳ್ಳೋ ಭಾವನೆ ಇಟ್ಕೊಳ್ಬೇಡಿ. समान देने वाले बनना है, लेने की भावना नहीं रखनी है. रिगार्ड मिले, स्नेह मिले तब स्नेही बने, व रिगार्ड मिले तब रिगार्ड दे नहीं. ಅವ್ರು ನನಗೆ ಗೌರವ ಕೊಡಬೇಕು, ಅವಾಗೇ ನಾನು ಗೌರವ ಕೊಡೋದು. ಅವ್ರು ಮಾತಾಡಿಸ್ಲಿ ಆಮೇಲೆ ನಾನು ಮಾತಾಡ್ತೀನಿ, ಹಿಂಗೆಲ್ಲ ಇಲ್ಲ. ದಾತಾಕೆ ಬಚ್ಚೆ ಹೋ, ಏನು ಮಾಡಬೇಕು? ದಾತಾಕೆ ಬಚ್ಚೆ ಬನ್ ಮುझे देना है, लेना की भावना नहीं रखना. श्रेष्ठ कर्म करते हुए दूसरे तरफ से मिलना चाहिए, यह भावना नहीं रखना. श्रेष्ठ कर्म का फल श्रेष्ठ होता ही है. यह नॉलेज आप जानते हो.
लेकिन करने समय यह संकल्प नहीं रखना, एक तो वरदान लेने के पात्र बनने के लिए सदा दाता बन करके रहना और दूसरा ವಿಘ್ನ ವಿನಾಶಕ बनना है. ಅದಕ್ಕೆ ಬಾಬಾ ಹೇಳ್ತಾರೆ, ವಿಘ್ನ ವಿನಾಶಕ ಆಗಬೇಕು ಅಂತಂದರೆ, ನಮಗೆಲ್ಲ ಬೇಕು ಅಂತಂದರೆ ಮೊದಲೇನು ಮಾಡಂತಾರೆ ಬಾಬಾ? ಕೊಡ್ರಿ ಅಂತಾರೆ ಬಾಬಾ. दाता के बच्चे हो, देना ही है. तो समाने की शक्ति सदा विशेष रूप में अटेंशन में रखना. समाने की शक्ति, ಎಲ್ಲವನ್ನ ಸಮಾವೇಶ ಮಾಡ್ಕೊಳ್ತಕ್ಕಂಥ ಶಕ್ತಿ अटेंशन इरಬೇಕು. स्वयं प्रति भी समाने की शक्ति आवश्यक है. सागर के बच्चे हैं, सागर की विशेषता ही है ಸಮಾನ. ಎಲ್ಲವನ್ನ ತನ್ನೊಳಗೆ ಹೇಳೋದಿಲ್ಲ, ಹೊಟ್ಟೆಗೆ ಹಾಕ್ಕೊಳ್ರಿ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, यह दो विशेषताएं सदा कर्म तक लाना. कई बार कई बच्चे कहते हैं, सोचा तो था कि यही करेंगे, लेकिन करने में बदल गया. ವಿಚಾರ ಅಂತೂ ಮಾಡಿದ್ದೆ ಹೀಗೆ ಮಾಡಬೇಕು ಅಂತ, ಅದ್ರ ಮಾಡುವಾಗ ಏನಾಗ್ಬಿಡ್ತು? चेंज ಆಗಿಬಿಡ್ತು. तो इस वर्ष में चारों ओर ही बातों में एक ही समय समानता का विशेष अभ्यास करना है. ಅದಕ್ಕೆ ಹೇಳ್ತಾರೆ ಬಾಬಾ, ಈ ವರ್ಷ 4 ಕಡೆಗೆ ಇದೇ ಮಾತಿನಲ್ಲಿ ಏನಿರಬೇಕು? ಏಕ್ ಹಿ ಸಮಯ, ಒಂದೇ ಸಮಯದಲ್ಲಿ ಸಮಾನತಾ ಕಾ ವಿಶೇಷ ಅಭ್ಯಾಸ ಕರ್ನ. ಎಲ್ಲರೂ ಒಂದೇ ಸಮಯದಲ್ಲಿ ಏನು ಮಾಡಬೇಕಂತಾರೆ? ಸಮಾನ ಆಗುವ ವಿಶೇಷತೆಯ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.